ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಸಾಂಸ್ಕೃತಿಕ ನಗರದಲ್ಲಿ ಸರ್ಕಾರದ ವಿರುದ್ಧ ಕೇಸರಿ ರಣಕಹಳೆ. ಇಂದಿನಿಂದ ಜಿಲ್ಲೆಯಲ್ಲೂ ಕಾಂಗ್ರೆಸ್ ವಿರುದ್ಧ ಜನಾಕ್ರೋಶ ಯಾತ್ರೆ. ಬೆಲೆ ಏರಿಕೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು 4 ಹಂತದಲ್ಲಿ ಹೋರಾಟ. ಆಕ್ರೋಶ ಬಿಜೆಪಿಯವರಿಗಾಗಿರಬೇಕು, ಜನರಿಗಲ್ಲ. ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದಿಲ್ಲ ಬಿಜೆಪಿಯವರೇ. ಕಮಲ ಪಡೆ ಯಾತ್ರೆಗೆ ಡಿಸಿಎಂ ಡಿಕೆಶಿ ಕೌಂಟರ್. ಯುವತಿ ಅಂತ ತಿಳಿದು ಆಕೆಯ ಸಹೋದ್ಯೋಗಿ ಯುವಕನಿಗೆ ಮೆಸೇಜ್. ತಡರಾತ್ರಿ ನಗ್ನ ವಿಡಿಯೋ ಕರೆಗೆ ಒತ್ತಾಯಿಸುತ್ತಿದ್ದವನಿಗೆ ಧರ್ಮದೇಟು. ಪ್ರೇಯಸಿಯ ಭೇಟಿಗೆ ಬಂದವನಿಗೆ ಥಳಿಸಿ ಪೊಲೀಸರಿಗೊಪ್ಪಿಸಿದ ಮಂಗಳೂರು ಜನ. ಶಿವಮೊಗ್ಗದ ಕೂಡಲಿ ಬಳಿ ಮೀನು ಹಿಡಿಯಲು ಹೋಗಿದ್ದ 5 ಬಾಲಕರು ನಾಪತ್ತೆ. ಮಕ್ಕಳನ್ನ ಅಪಹರಣ ಮಾಡಲಾಗಿದೆ ಎಂದು ಗ್ರಾಮಸ್ಥರ ಆರೋಪ. ಪೋಷಕರು ಹಾಗೂ ಪೊಲೀಸರಿಂದ ಮಕ್ಕಳಿಗಾಗಿ ಹುಡುಕಾಟ. ಟೀಚರ್ ಹಲ್ಲೆಗೆ ಬಾಲಕ ಕಣ್ಣು ಕಳೆದುಕೊಂಡ ಕೇಸ್ ಸಂಬಂಧ ನ್ಯಾಯಕ್ಕಾಗಿ ಹೋರಾಟ. ದೂರು ಸ್ವೀಕರಿಸದ ಚಿಕ್ಕಬಳ್ಳಾಪುರ ಬಟ್ಲಹಳ್ಳಿ ಠಾಣೆ ಎದುರು ಅಹೋರಾತ್ರಿ ಧರಣಿ. ನ್ಯಾಯಕ್ಕಾಗಿ ಆಗ್ರಹಿಸಿ ಪೊಲೀಸರ ವಿರುದ್ಧ ಪೋಷಕರ ಆಕ್ರೋಶ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಸೇತುವೆಗಾಗಿ ಭೂಮಿ ಪೂಜೆ. ಚಿತ್ರದುರ್ಗದಲ್ಲಿ ಸೇತುವೆ ಮುರಿದು ವರ್ಷಗಳೇ ಕಳೆದಿದ್ದ ಬಗ್ಗೆ ನ್ಯೂಸ್ ಫಸ್ಟ್ ವರದಿ. ಸುದ್ದಿ ಬೆನ್ನಲ್ಲೇ ಸಚಿವ ಡಿ ಸುಧಾಕರ್ 10 ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಟ್ಟಲು ಭೂಮಿ ಪೂಜೆ. ಸಚಿವ ಸಂಪುಟ ವಿಸ್ತರಣೆಯಾದರೆ ರಾಘವೇಂದ್ರ ಹಿಟ್ನಾಳ್ಗೆ ಮಂತ್ರಿಗಿರಿ ಬಹುತೇಕ ಪಕ್ಕ. ಕೆಲ ಕಾಂಗ್ರೆಸ್ ಹಿರಿಯ ನಾಯಕರ ಒತ್ತಡ ಹಾಗೂ ಹಿಟ್ನಾಳ್ನಿಂದಲೂ ಮನವಿ. ಸಿಎಂ ಆಪ್ತನಿಗೆ ಸಚಿವ ಸ್ಥಾನ ಬಹುತೇಕ ಖಚಿತ ಎನ್ನುವ ಮಾಹಿತಿ. ತಲ್ವಾರ್ ಹಿಡಿದು ರೀಲ್ಸ್ ಮಾಡಿದವನಿಗೆ ಬೆಳಗಾವಿ ಪೊಲೀಸರಿಂದ ಲಾಠಿ ರುಚಿ. ವಿನಯ್ ರಜತ್ ರೀಲ್ಸ್ ಕೇಸ್ ಬೆನ್ನಲ್ಲೇ ಜಾಲತಾಣದಲ್ಲಿ ಲಾಂಗು ಮಚ್ಚು ಹಿಡಿದು ಪೋಸ್ಟ್. ಅಥಣಿಯ ಮಹಾಂತೇಶ ಸದಾಶಿವ ಮಾಳಿಗೆ ಲಾಠಿ ರುಚಿ ತೋರಿಸಿ ಕೇಸ್ ದಾಖಲು. ಸಿಎಂ ಸಿದ್ದರಾಮಯ್ಯರಿಂದ ವಿಧಾನಸೌಧದ ಶಾಶ್ವತ ದೀಪಾಲಂಕಾರ ಲೋಕಾರ್ಪಣೆ. ತ್ರಿವರ್ಣ ಧ್ವಜ, ನಾಡಧ್ವಜ ಬಣ್ಣಗಳಿಂದ ಕಂಗೊಳಿಸುವ ಶಕ್ತಿ ಕೇಂದ್ರ. ಲೈಟಿಂಗ್ ಆಕರ್ಷಣೆ ಜಾಸ್ತಿಯಾಗಿದೆ ಎಂದ ಸಿದ್ದರಾಮಯ್ಯ. ಟ್ರಂಪ್ ಆರ್ಥಿಕ ನೀತಿ ವಿರುದ್ಧ ಸಿಡಿದೆದ್ದ ಅಮೆರಿಕ ಜನ. 50 ರಾಜ್ಯಗಳ ಲಕ್ಷಾಂತರ ಜನರು ಬೀದಿಗಿಳಿದು ಹೋರಾಟ. ಸುಂಕ ನೀತಿಗೆ ವ್ಯಾಪಕ ವಿರೋಧ ವ್ಯಕ್ತವಾದರೂ ನೀತಿ ಬದಲಾಗಲ್ಲ ಎಂದ ಟ್ರಂಪ್. ನೂರ 70 ಕಿಲೋಮೀಟರ್ ಪಾದಯಾತ್ರೆ ಪೂರ್ಣಗೊಳಿಸಿದ ಅನಂತ್ ಅಂಬಾನಿ. ಗುಜರಾತ್ನ ಜಾಮ್ನಗರದಿಂದ ದ್ವಾರಕಾವರೆಗೂ ನಡೆದೇ ಬಂದ ಕುಬೇರನ ಪುತ್ರ. ಪಾದಯಾತ್ರೆ ನಡೆಸಿ ಭಗವಾನ್ ಶ್ರೀಕೃಷ್ಣನ ದರ್ಶನ ಮಾಡಿ ಅನಂತ್ ಹುಟ್ಟುಹಬ್ಬ ಆಚರಿಸಿದ ಕುಟುಂಬ. ಮುಸ್ಲಿಂ ಸಮುದಾಯದವರಿಂದಲೂ ರಾಮನವಮಿ ಆಚರಣೆ. ವಾರಾಣಸಿಯ ಕಾಶಿಯಲ್ಲಿ ಮುಸ್ಲಿಂ ಮಹಿಳೆಯರಿಂದ ಶ್ರೀರಾಮನಿಗೆ ಆರತಿ. ರಂಗೋಲಿ ಮೇಲೆ ಜೈ ಶ್ರೀರಾಮ್ ಅಂತ ಬರೆದು ರಾಮಶ್ಲೋಕ ಪಠಿಸಿ ಭಾವೈಕ್ಯತೆ ಮೆರೆದ ಮಹಿಳೆಯರು. ರಾಮನವಮಿ ಪ್ರಯುಕ್ತ ಅಯೋಧ್ಯೆಗೆ 20 ಲಕ್ಷಕ್ಕೂ ಅಧಿಕ ಭಕ್ತ ಸಾಗರ. ನಿನ್ನೆ ಸಂಜೆ ಸರಯೂ ನದಿ ತೀರದಲ್ಲಿ ಲಕ್ಷ ದೀಪಗಳ ಕಲರವ. 2.5 ಲಕ್ಷಕ್ಕೂ ಹೆಚ್ಚು ದೀಪ ಬೆಳಗಿಸೋದರ ಮೂಲಕ ರಾಮನವಮಿ ಆಚರಣೆ. ಕನ್ನಡದ ನಟಿ ಶ್ರೀಲೀಲಾರನ್ನ ಎಳೆದಾಡುವ ವಿಡಿಯೋ ವೈರಲ್. ಜನಜಂಗುಳಿ ಪ್ರದೇಶದಲ್ಲಿ ಬಲವಂತವಾಗಿ ಎಳೆದಾಡಿ ಅನುಚಿತ ವರ್ತನೆ. ಸೆಲೆಬ್ರಿಟಿಗಳಿಗೆ ಈ ರೀತಿ ಆದ್ರೆ ಸಾಮಾನ್ಯ ಮಹಿಳೆಯರ ಗತಿಯೇನು ಅನ್ನೋ ಆತಂಕ. ಬ್ರೆಜಿಲ್ನಲ್ಲಿ ಮುಂದುವರೆದ ಮಳೆಗೆ ರಿಯೋ ಡಿ ಜನೈರೋದ ಪೆಟ್ರೋಪೋಲಿಸ್ ನಗರದಲ್ಲಿ ಪ್ರವಾಹ. ಮನೆಗಳು ಜಲಾವೃತವಾಗಿ ಜನರು ಹೊರಬರಲು ಪರದಾಟ. ಭರದಿಂದ ಸಾಗಿದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯ. ನಾಡಿದ್ದಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ತೆರಿಗೆ ಯುದ್ಧ. ಭಾರತದಿಂದ ಅಮೆರಿಕಾಗೆ 5 ವಿಮಾನ ಭರ್ತಿ ಐಫೋನ್. ಸುಂಕದಿಂದ ಪಾರಾಗಲು ಲಕ್ಷಾಂತರ ಫೋನ್ ಏಕಾಏಕಿ ಸಾಗಿಸಿದ ಆಪಲ್. ವಕ್ಫ್ ಬಗ್ಗೆ ಸತತ 17 ಗಂಟೆಗಳ ಕಾಲ ಚರ್ಚೆ. ಎಸ್ಮಾ ಚರ್ಚೆ ದಾಖಲೆ ಮುರಿದ ವಕ್ಫ್ ಮಸೂದೆ ಚರ್ಚೆ.
ರಾಜ್ಯಸಭೆಯ ದಾಖಲೆಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಹರ್ಷ. ಚೀತಾಗೆ ತಟ್ಟೆಯಲ್ಲಿ ನೀರಿಟ್ಟ ಅರಣ್ಯ ಸಿಬ್ಬಂದಿ ಅಮಾನತು. ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದ ಸಿಬ್ಬಂದಿ ಸತ್ಯನಾರಾಯಣ ಗುರ್ಜರ್ ಸಸ್ಪೆಂಡ್. ಚೀತಾಗಳ ಸಮೀಪ ಹೋಗುವುದು ಅಪಾಯಕರವೆಂದು ಎಚ್ಚರಿಸಿ ಅಮಾನತು. ಚಾಟ್ ಜಿಪಿಟಿಯಿಂದ ನಕಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಸೃಷ್ಟಿ ಆತಂಕ. ಗಿಬ್ಲಿ ಟ್ರೆಂಡ್ನಿಂದ ಮೆಚ್ಚುಗೆ ಗಳಿಸಿದ್ದ ಓಪನ್ ಎಐ ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ. ಕೃತಕ ಬುದ್ಧಿಮತ್ತೆ ದುರ್ಬಳಕೆ ಬಗ್ಗೆ ಸಾರ್ವಜನಿಕರಿಂದ ಕಳವಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.